ಅಲ್ಲಂಪ್ರಭು 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧನಾದವನು. ಅತ್ಯಂತ ನೇರನಿಷ್ಠುರವಾದಿ. ಅನೇಕ ಶಿವಶರಣೆಯರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿದನು. ತನ್ನ ವಚನಗಳ ಮೂಲಕ ಅಂತರಂಗ ಬಹಿರಂಗಗಳನ್ನು ಶೋಧಿಸಲೆತ್ನಿಸಿದನು. ಇಂಥ ಹಿರಿಯ ಜೀವಿಯಾದಂಥ ಅಲ್ಲಂಪ್ರಭು ಅವರು ಸಮಾಜಕ್ಕೆ ವಚನಗಳ ಕೊಡುಗೆ ಅಪಾರವಾದದ್ದು. ಅವರ ವಚನಗಳನ್ನು ನೋಡುವುದಾದರೆ, ಒಲುಮೆಯ ಕೂಟಕ್ಕೆ ಹಾಸಿಗೆಯ ಹಂಗೇಕೆ, ಬೇಟದ ಮರಳಿಂಗೆ ಲಜ್ಜೆ ಮುನ್ನುಂಟೆ, ನಿಮ್ಮ ನರಿದ ಶರಣಂಗೆ ಪೂಜೆಯ ಹಂಬಲ ದಂದುಗಬೇಕೆ, ಮಿಸುನೀಯ ಚಿನ್ನಕ್ಕೆ ಒರೆಗಲ್ಲ ಹಂಗೇಕೆ, ಗುಹೇಶ್ವರ ಲಿಂಗಕ್ಕೆ ಕುರುಹು ಮುನ್ನುಂಟೆ. ಈ ವಚನದ ಮೂಲಕ ಅಲ್ಲಂಪ್ರಭುರು ಏನು ತಿಳಿಸ್ತಾರಂತಂದರೆ, ಅನ್ಯೋನ್ಯವಾಗಿ ಪ್ರೀತಿಸುವಂಥ ಎರಡು ಹೃದಯಗಳ ಮಿಲನಕ್ಕೆ ಹಾಸಿಗೆಯಂತಹ ಬಾಹ್ಯ ಪರಿಕರದ ಅಗತ್ಯ ಇರಲಾರದ್ದು. ಹಾಗೆ ಒಲಿದವರು ಒಂದಾಗ್ಲಕ್ಕೆ ನಾಚಿಕೆ ಕೂಡ ಇರಲ್ದು ಅಂತ ಹೇಳ್ತಾರೆ ಅವರು. ಇಂಥ ಲೌಕಿಕ ಉದಾಹರಣೆಯನ್ನು ಕೊಡುವಂಥ ಪ್ರಭು ಏನು ಹೇಳ್ತಾನೆ, ಶುದ್ಧ ಬಂಗಾರಕ್ಕೆ ಒರೆಗಲ್ಲಿನ ಪರೀಕ್ಷೆ ಹಂಗೆ ಇರದಂತೆ ದೈವತ್ವದ ಅರಿವು ಸಾಧಿಸಿಕೊಂಡ ಶರಣನಿಗೆ ಮತ್ತೆ ಪೂಜಿಸುವಂಥ ಹಂಬಲ ಹಾಗೂ ಕೈಂಕರ್ಯದ ಅಗತ್ಯವೇ ಇಲ್ಲ ಅಂತ ಈ ವಚನದ ಮೂಲಕ ತಿಳಿಸ್ತಾನೆ. ಗುಹೇಶ್ವರ ಲಿಂಗವು ಅರಿವಿನ ಅತ್ಯಂತಿಕ ಸಂಕೇತವಾಗಿರುವಾಗ ಅದಕ್ಕೆ ಮತ್ತೆ ಕುರುಹಿನ ಅವಶ್ಯಕತೆ ಇಲ್ಲ ಅಂತ ಹೇಳುವಲ್ಲಿ ಪ್ರಭುವಿನ ಅಭಿಮತ. ಅಂದರೆ ಅರಿವೆಂಬುದೇ ಅಂತಿಮ ಸತ್ಯ ಎಂಬುದ ಅರ್ಥ ಈ ವಚನ ನೀಡುತ್ತೆ. ಕುಲದಲದಿಕ್ಕನು ಹೋಗಿ ಹೊಲಗೇರಿಯಲ್ಲಿ ಮನೆಯ ಕಟ್ಟಿದಡೆ, ಕುಲ ಕೆಡದಿಪ್ಪ ಈ ಪರಿಯ ನೋಡ, ಆತನ ಕುಲದವರೆಲ್ಲರೂ ಮುಖವ ನೋಡಲೊಲ್ಲದಡೆ, ಕುಲ ಉಳ್ಳವರೆಲ್ಲರೂ ಕೈಬಿಡಿದರು, ಕುಲಗೆಟ್ಟವನೆಂದು ತಿಳಿದು ವಿಚಾರಿಸಲು ಹೊಲೆಗೆಟ್ಟು ಹೋಯಿತು ಕಾಣ ಗುಹೇಶ್ವರ. ಉನ್ನತ ಕುಲದಲ್ಲಿ ಹುಟ್ಟಿದಂಥ ಬಸವಣ್ಣ ಅಸ್ಪೃಶ್ಯರ ಕೇರಿಗಳಿಗೆ ಹೋಗಿ ಅವರೊಂದಿಗೆ ಬೆರೆತ್ರೆ, ಇದು ಅವನ ಕುಲದವರ ಪ್ರತಿಭಟನೆ ಜೊತೆಗೆ ಅವನ ಮುಖವನ್ನೇ ನೋಡಲಾರ್ದಕ್ಕೆ ಕಾರಣ ಆಯಿತು. ಆಗ ಆತನ ಜೊತೆಗೆ ನಿಂತವ್ರು ಯಾರು? ಅಸ್ಪೃಶ್ಯರೆಂದು ತಿರಸ್ಕೃತರಾದಂತಹ ಮತ್ತೆ ಅವನಿಂದಲೇ ಶರಣರಾದ ಜನವರ್ಗದವರು ಅವನಿಗೆ ಆಶ್ರಯಾಗಿ ನಿಂತರು. ಅಂಥ ಬಸವಣ್ಣನನ್ನ ಕುಲಗೆಟ್ಟವನೆಂದು ವಿಚಾರಿಸಲು ಹೊಲೆಯೆಂಬುದೇ ಇಲ್ಲವಾಗಿ ಹೋಯಿತು ಅಂತ ಅಲ್ಲಂಪ್ರಭು ಹೇಳ್ತಾನೆ. ಐತಿಹಾಸಿಕವಾದಂಥ ಇಂತಹ ಘಟನಾ ಸತ್ಯವನ್ನು ಕಟ್ಟಿಕೊಡುವಂಥ ಅಲ್ಲಂಪ್ರಭು ಈ ವಚನ ಎದಕ್ಕೆ ಸಾರಾಂಶ ಕೊಡ್ತದಂತಂದರೆ, ಜಾತಿ ಸಮತೆಯ ಜೊತೆಗೆ ಹೊಲೆ ಎಂಬ ಸೂತಕವನ್ನು ನಿವಾರಿಸುವಂತಹ ಆಶಯವನ್ನು ಹೊಂದಿರುವುದು ಇಲ್ಲಿ ವಿಶೇಷ ಅಂತ ಈ ವಚನ ಮೂಲಕ ತಿಳಿಸ್ತಾನೆ. ಕಂಡು ಹಿಡಿಯಲೊಲ್ಲದೆ ಕಾಣದುದನರಿಸಿ ಹಿಡಿದೆನೆಂಬ ನೆಂದಡೆ, ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡುದನೆ ಕಂಡು ಗುರುಪಾದವೇ ಹಿಡಿದಲ್ಲಿ ಕಾಣುದದ ಕಾಣಬಹುದು ಗುಹೇಶ್ವರ. ಸಿಕ್ಕದ್ದರಲ್ಲಿ ತೃಪ್ತಿ ಹೊಂದದೆ ಸಿಗಲಾರ್ದನ್ನು ಹುಡುಕುತ್ತಾ ಹೋಗುವುದು ಮನುಷ್ಯನ ಸ್ವಭಾವರಿ. ಹಾಗೆ ಕಾಣಲಾರ್ದನ್ನು ಹುಡುಕುತ್ತಾ ಹೊರಟಾಗದು ಸಿಗದಿದ್ರೆ ಅವನೇನಾಗ್ತದ, ಹುಡುಕೋನಿಗೆ ಏನಾಗ್ತದ, ದಣಿವು ಬಳಲಿಕೆ ಆಯಾಸ ಉಂಟಾಗ್ತದೆ. ಅದಕ್ಕಾಗಿ ಅಲ್ಲಂಪ್ರಭು ಈ ಹುಚ್ಚ ಆಸೆ ಬೆನ್ನು ಹತ್ತಬೇಡ್ರಿ, ಸಿಕ್ಕದ್ದನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಧನೆ ಮಾಡ್ತಾ ಹೋದ್ರೆ ಖಂಡಿತವಾಗಿ ಕಾಣಲಾರ್ದು ಕಾಣಿಸುತ್ತದ ಅಂತಾನೆ ಯಾರು? ಅಲ್ಲಂಪ್ರಭು. ಜೊತೆಗೆ ಮುಂದೆ ಹೇಳ್ತಾನೆ, ಅನುಭವದ ಸಾಧನೆಯಲ್ಲಿ ಮುಂದೆ ಮುಂದೆ ಹೋದ ಹಾಗೆ ನಿಮ್ಗೇನಾಗ್ತದ, ಕಾಣಲಾರದ್ದು ಕಾಣುವುದು ಸಹಜ ಅಂತ ಹೇಳ್ತಾನೆ. ಅಂತಂದರೆ ಲೌಕಿಕ ಮತ್ತು ಅನುಭಾವಿಕ ಎರಡೂ ನೆಲೆಗಳಲ್ಲೂ ಇದು ಸತ್ಯವೆಂಬುದು ಅಲ್ಲಮನ ವಚನದ ಧ್ವನಿ ಅಂತ ಗುರುತಿಸ್ತಾನೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡುದೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಇಲ್ಲಿ ಅಲ್ಲಂಪ್ರಭು ದೇವ್ರಿಗೆ ಪ್ರಶ್ನೆ ಹಾಕ್ತಾನೆ. ಏನಂದರೆ, ನೀರಡಿಸಿ ಬಂದವನಿಗೆ ಒಂದು ಗುಟುಕು ನೀರು ಮತ್ತು ಹಸಿದು ಬಂದವನಿಗೆ ಒಂದು ತುತ್ತು ಅನ್ನು ಕೊಡುವ ಶಕ್ತಿ ಸಾಧ್ಯತೆ ಮನುಷ್ಯನಿಗೆ ಅದ ಹೊರತು ಈ ಮೂರ್ತಿ ರೂಪದಲ್ಲಿರುವಂಥ ದೇವರುಗಳಿಗಿಲ್ಲ ಅಂತ ಹೇಳ್ತಾನೆ. ಎಷ್ಟು ಅದ್ಭುತ ವಚನ್ರಿ. ದೇವರು ನೀನಲ್ಲ, ಮನುಷ್ಯನಾದ ನಾನು ನಿಜವಾದ ದೇವರು ಅಂತ ದೇವರಿಗೆ ನೇರವಾಗಿ ಕೇಳ್ತಾನೆ ಯಾರು? ಅಲ್ಲಂಪ್ರಭು. ದೇವರು ನೀನೇ ಆಗಿದ್ರ ನನ್ನನ್ನೇ ಯಾಕೆ ಸಲಲ್ ಹೋಗಿದಿ ಎಂದು ಪ್ರಶ್ನಿಸ್ತಾನ. ಜೊತೆಗೆ ಆ ಸಾಮರ್ಥ್ಯ ಮನುಷ್ಯನಲ್ಲಿ ಮಾತ್ರ ಇರೋದ್ರಿಂದ ನಾನೇ ದೇವರು ಅಂತ ಘಂಟಾಘೋಷವಾಗಿ ಸಾರ್ತಾನೆ ಯಾರು? ಅಲ್ಲಂಪ್ರಭು. ಮನುಷ್ಯನಲ್ಲೇ ನಿಜವಾದ ದೈವತ್ವ ಇರುವುದು ಅಂತ ಸತ್ಯವಲ್ಲವೇ ಅಂತ ಪ್ರಶ್ನೆ ಹಾಕ್ತಾನೆ ಯಾರೇ? ಅಲ್ಲಂಪ್ರಭು.
ನಿಂದೆಡೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. ಸುಳಿದಡೆ ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. ನಿಂದು ಭಕ್ತನಲ್ಲದ ಸುಳಿದು ಜಂಗಮವಲ್ಲದ ಉಭಯ ಭ್ರಷ್ಟರನೇನೆಂಬೇ ಗುಹೇಶ್ವರ. ನೀವು ನೈತಿಕ ಚೌಕಟ್ಟಿನಲ್ಲಿ ಬದುಕುವಂತಹ ಯಾವುದೇ ಜೀವನ ಮಾರ್ಗವನ್ನಾದರೂ ಆಯ್ದುಕೊಳ್ಳುವ ಸ್ವಾತಂತ್ರ್ಯ ಶರಣರ ಸಿದ್ಧಾಂತದಾಗದರಿ. ಸ್ವಾತಂತ್ರ್ಯ ಎಂಥದ್ದಂದ್ರೆ ನೈತಿಕ ಬದುಕುವಂತಹ ಯಾವುದೇ ಜೀವನ ಮಾರ್ಗವನ್ನಾದರೂ ಆಯ್ದುಕೊಳ್ಳುವಂಥ ಸ್ವಾತಂತ್ರ್ಯ ಶರಣ ಸಿದ್ಧಾಂತದಲ್ಲದ. ಆದ್ರೆ ಇಲ್ಲಿರುವುದು ಒಂದು ಆಯ್ಕೆ ಮಾತ್ರ ಏನದ, ಇದನ್ನು ಅಲ್ಲಂ ಪ್ರಭು ಏನು ಮಾಡ್ತಾನೆ, ತನ್ನ ವಚನದ ಮೂಲಕ ಹೇಳ್ತಾನೆ, ಖಚಿತವಾಗಿ ಪ್ರತಿಪಾದನೆ ಮಾಡ್ತಾನೆ. ಹೊನ್ನು ಹೆಣ್ಣು ಮತ್ತು ಮಣ್ಣುಗಳನ್ನು ಹೊಂದಿ ಶುದ್ಧ ಭಕ್ತನಾಗಿ ಆದರೂ ಜೀವಿಸು, ಅಥವಾ ಅವು ಬ್ಯಾಡಂದ್ರೆ ಅವನ್ನೆಲ್ಲ ದೂರ ಬಿಟ್ಟು ಶುದ್ಧ ಜಂಗಮವಾಗಿ ಆದರೂ ಬದುಕು. ಇದನ್ನು ಬಿಟ್ಟು ಇತ್ತ ಭಕ್ತನೂ ಅಲ್ಲದ ಅತ್ತ ಜಂಗಮನೂ ಅಲ್ಲದ ಉಭಯ ಭ್ರಷ್ಟತನಕ್ಕೆ ಇಲ್ಲಿ ಅವಕಾಶ ಇಲ್ಲ. ಶರಣ ಸಿದ್ಧಾಂತದಲ್ಲಿ ಭ್ರಷ್ಟತನಕ್ಕೆ ಅವಕಾಶವಿಲ್ಲ. ದ್ವಂದ್ವಗಳಿಲ್ಲದ ಏಕನಿಷ್ಠೆಯೇ ಶರಣ ತತ್ವದ ಮಾರ್ಗ ಅಂತ ಹೇಳ್ತಾನೆ. ದ್ವಂದ್ವ ಇಲ್ಲ, ಇಲ್ಲಿ ಜಗಳ ಇಲ್ಲ, ಏಕನಿಷ್ಠೆ ಅದರಿ. ಶರಣ ತತ್ವದಲ್ಲಿ ಒಂದೇ ಒಂದು ತತ್ವದ ಏಕನಿಷ್ಠ ತತ್ವ, ಅದನ್ನು ಪಾಲಿಸ್ಕೊಂಡು ಹೋಗು ಅಂತ ಯಾರು ಹೇಳ್ತಾನೆ ಅಂತಂದರೆ ಈ ವಚನದ ಮೂಲಕ ಅಲ್ಲಂ ಪ್ರಭು ಹೇಳ್ತಾನೆ. ನಂತರದ ನೋಡಿ, ಮರ್ತ್ಯಲೋಕದ ಮಾನವರು ದೇಗುಲದೊಳಗೊಂದು ದೇವರ ಮಾಡಿದಡೆ ಆನು ಬೆರಗಾದೆನಯ್ಯ. ನಿಚ್ಚಕ್ಕೆ ನಿಚ್ಚ ಅರ್ಚನೆ ಪೂಜೆಯ ಮಾಡಿಸಿ ಭೋಗವ ಮಾಡುವರ ಕಂಡು ನಾನು ಬೆರಗಾದೆನು. ಗುಹೇಶ್ವರ, ನಿಮ್ಮ ಶರಣರು ಹಿಂದೆ ಲಿಂಗವನ್ನಿರಿಸಿ ಹೋದರು. ಅಲ್ಲಂಪ್ರಭು ಏನು ಹೇಳ್ತಾನಂತಂದರೆ, ದೇವಾಲಯ ನಿರ್ಮಾಣ, ಮೂರ್ತಿಯ ಪ್ರತಿಷ್ಠಾಪನೆ, ಸ್ಥಾವರ ಮೂರ್ತಿಯ ಪೂಜೆ ಇದನ್ನೆಲ್ಲ ನೇರ ಮತ್ತು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾನೆ. ಶರಣರು ಜೊತೆಗೆ ಈತನೇ ಅಂತಲ್ಲ, ಎಲ್ಲ ಶರಣರು ಪ್ರತಿಭಟನೆ ಮಾಡ್ತಾರೆ. ಅಂತೆ ಅಲ್ಲಂಪ್ರಭು ಹಾಗೆ ಮಾಡುವರನ್ನು ಹಾಗೆ ಪ್ರತಿದಿನವೂ ಬಾಹ್ಯ ಅರ್ಚನೆ ಮಾಡ್ತಾರೆ ನೋಡ್ರಿ, ಪೂಜೆಗಳನ್ನು ಮಾಡಿಸಿ ಭೋಗದಲ್ಲಿ ಮುಳುಗುವರನ್ನು ಕಂಡು ನಾನು ಬೆರಗಾದೆನು ಅಂತ ಹೇಳ್ತಾನೆ. ಬಾಹ್ಯ ಅರ್ಚನೆ ಮಾಡ್ತಾರೆ, ಪೂಜೆಗಳನ್ನು ಮಾಡ್ತಾರೆ ಮತ್ತು ಭೋಗದಲ್ಲಿ ಮುಳುಗ್ತಾರೆ, ಅಂಥವರನ್ನು ಕಂಡು ಬೆರಗಾದೆನು. ತನ್ನ ಈ ವಚನದಲ್ಲಿ ಸ್ಥಾವರಗಳ ನಿರ್ಮಾಣ ಮತ್ತು ಆರಾಧನೆ ಅಗತ್ಯವಿಲ್ಲ ಅಂತ ಹೇಳ್ತಾನೆ. ಕಲ್ಲು ದೇವರು ದೇವರಲ್ಲ ಅಂತ ಹೇಳಿರ್ತಾರಲ್ಲ ಶರಣರು, ಸ್ಥಾವರ ಪೂಜೆ ಮಾಡೋವಂಥ ಅವಶ್ಯಕತೆ ಇಲ್ಲರಿ. ಕಾರಣ ಹೇಳಿ ಶರಣ ಏನು ಹೇಳ್ತಾನ, ಈ ಅಲ್ಲಂ ಪ್ರಭು ಏನು ಹೇಳ್ತಾನೆ, ಹಿಂದೆ ಶರಣರು ಅರಿವಿನ ಸಂಕೇತವಾದಂತಹ ಈ ಲಿಂಗವನ್ನು ಬಿಟ್ಟು ಹೋಗಿದ್ದಾರೆ. ಲಿಂಗವನ್ನು ಪೂಜಿಸ್ರಿ, ಲಿಂಗವನ್ನು ಆರಾಧಿಸ್ರಿ, ಲಿಂಗವನ್ನು ಆರಾಧಿಸುವುದರಿಂದ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಎನ್ನುತ್ತಾನೆ ಯಾರು ಅಲ್ಲಂ ಪ್ರಭು ಈ ವಚನದ ಮೂಲಕ ತಿಳಿಸ್ಕೊಡ್ತಾನೆ. ಬಸಿರೊಳಗಣ ಕೂಸಿಂಗೆ ಬೇರೆ ಊಟ ಬೇರೆ ಮಿಹ ಉಂಟೆ, ಜ್ಞಾನವೆಂಬ ಗರ್ಭದೊಳಗೆ ಲಿಂಗವೆಂಬ ಶಿಶುವಿರಲು ಬೇರೆ ಕೊಡುವ ಕೊಂಬ ಪರ್ಯಂತೋ ದೇಹದೊಳಗಿನ ಪ್ರಾಣವ ಬೇರೆ ಮಾಡಿ ಭೋಗಿಸಲುಂಟೆ. ಅನುಮಾನ ಅಳಿದು ಮಹದಲ್ಲಿ ಮನ ಮುಸುಕಿದ ಬಳಿಕ ಭಿನ್ನವ ಮಾಡಲುಂಟೆ. ಗುಹೇಶ್ವರ ಅಂತಂದರೆ ಇಲ್ಲಿ ಆತ್ಮ ಮತ್ತು ಶರೀರ ಬೇರೆ ಅಲ್ಲ ಅಂತ ಹೇಳ್ತಾನೆ. ನಮ್ಮ ಬದುಕು ಮತ್ತು ಕ್ರಿಯೆಗಳಲ್ಲೆಲ್ಲ ಏನೋ ಅದ್ವೈತ್ವ ತುಂಬಿರ್ತದ್ರಿ. ಹೆಂಗಂದರೆ ಯಾವ ರೀತಿ ತೋರಿಸ್ತಾನಂತಂದರೆ ಅಲ್ಲಂ ಪ್ರಭು, ತಾಯಿ ತನ್ನ ಗರ್ಭದಲ್ಲಿರುವ ಶಿಶುವಿಗೆಂದೇ ಪ್ರತ್ಯೇಕವಾಗಿ ಊಟ ಮತ್ತು ಸ್ನಾನ ಮಾಡಿಸೋದಿಲ್ರಿ. ಅದೇ ರೀತಿ ಜ್ಞಾನದ ಗರ್ಭದಲ್ಲಿ ಲಿಂಗವೆಂಬ ಶಿಶು ಇರ್ತದೆ. ಅವೆರಡು ಪ್ರತ್ಯೇಕವಾಗಿ ಆರಾಧಿಸುವ ಅಗತ್ಯತೆ ಇಲ್ಲ, ಎರಡು ಒಂದೇ. ದೇಹದೊಳಗಿನ ಪ್ರಾಣವನ್ನು ಬೇರೆ ಮಾಡಿ ಜೀವಿಸುವುದು ಹೇಗೆ ಸಾಧ್ಯವಿಲ್ಲವೋ ಹೀಗೆ ಅವೆರಡು ಒಂದೇ ಅಂತ ಎರಡೆಂಬ ಅನುಮಾನ ಒಳಿದು ಒಂದೆಂಬ ಮಹತ್ತಿನಲ್ಲಿ ಮನಸ್ಸನ್ನು ತೊಡಗಿಸ್ಕೊಂಡ್ರ ಭಿನ್ನತೆಗೆ ಅವಕಾಶವೇ ಇಲ್ಲವೆಂಬುದು ಪ್ರಭುವಿನ ವಚನದ ಖಚಿತ ಅಭಿಮತ ಅಂತ ನಾವಿಲ್ಲಿ ಹೇಳ್ಬೋದು. ಅಂತಂದರೆ ಆತ್ಮ ಮತ್ತು ದೇಹ ಎರಡು ಒಂದೇ ಅಂತ ನಾವು ಇಟ್ಕೊಂಡಾಗ ಅಲ್ಲೇನಾಗ್ತದ, ಮನಸ್ಸು ಒಂದು ಕಡೆ ಇಡ್ಲಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನು ಇಲ್ಲಿ ಅಲ್ಲಂ ಪ್ರಭುರ ವಚನ ಮೂಲಕ ತಿಳಿಸ್ಕೊಡ್ತಾರೆ. ನಂತರದ ವಚನ ನೋಡ್ರಿ, ಬಿತ್ತದೆ ಬೆಳೆಯದೆ ತುಂಬಿದ ರಾಶಿಯ ಕಂಡಲ್ಲಿ ಸುಖಿಯಾಗಿ ನಿಂದವರಾರೋ, ಇಹ ಹೇಳಲೂ ಬಾರದು ಕೇಳಲೂ ಬಾರದು. ಗುಹೇಶ್ವರ, ನಿಮ್ಮ ಶರಣನು ಲಕ್ಷಣವನಳಿಯದೆ ರಾಸಿಯ ನಳೆದನು. ನೋಡ್ರಿ, ಲೌಕಿಕ ಮತ್ತು ಅನುಭಾವಿಕವೆಂದು ಬದುಕು ಯಾವ ಬಗೆಯಾದರೂ ಅದನ್ನು ಸ್ವಂತ ಶ್ರಮದ ಮೂಲಕವೇ ಸಾಧಿಸಬೇಕಾಗ್ತದ್ರಿ. ಲೌಕಿಕ ಆಗಿರ್ಬೋದು, ಅನುಭಾವಿಕ ಆಗಿರ್ಬೋದು, ಸ್ವಂತ ಶ್ರಮದ ಮೂಲಕವೇ ಸಾಧಿಸಬೇಕು. ಶರಣರು ಸ್ವಂತ ಶ್ರಮದಿಂದಲೇ ಅವ್ರು ಏನು ಮಾಡ್ತಾರೆ, ತಮ್ಮ ಅಳತೆಯನ್ನು ಮಾಡ್ಕೊಂಡಿರೋದನ್ನು ನಾವು ನೋಡ್ತೀವಿ. ಶ್ರಮವಿಲ್ಲದೆ ಫಲ ಪಡೆಯುವ ಅಡ್ಡದಾರಿ ಹಿಡಿದ್ರೆ
ಅದನ್ನು ಹೇಳಕ್ಕೂ ಆಗಲ್ಲ, ಅದನ್ನು ಕೇಳಕ್ಕೂ ಆಗಲ್ಲ ಅನ್ನುವಂಥ ಅಲ್ಲಂಪ್ರಭು ಹಾಗಿದ್ರೆ ಅದನ್ನು ಭ್ರಷ್ಟ ಮಾರ್ಗವೆಂಬುದು ಧ್ವನಿ ಮಾಡ್ತಾನೆ. ಶರಣ ಹಾಂಗೆ ಮಾಡಿದವ್ರು ಅಲ್ರಿ ಅವರು. ತಮ್ಮ ಸ್ವಸ್ವರೂಪ ಮತ್ತು ಮಾಪನವನ್ನು ಏನು ಬದಲಿಸದೆ ತಾವು ಶ್ರಮದಿಂದ ಪಡೆದುದನ್ನು ಸರಿಯಾಗಿ ಅಳದೆ ರಾಶಿ ಮಾಡುವವರೆಂದು ಹೆಮ್ಮೆಯಿಂದ ಅಲ್ಲಂಪ್ರಭು ಇಲ್ಲಿ ಹೇಳ್ತಾನೆ. ಅಂದರೆ ಶರಣ ಧರ್ಮದ ಅಸ್ತಿತ್ವವಿರುವುದೇ ಶುದ್ಧ ಪ್ರಾಮಾಣಿಕ ಮತ್ತು ನಡೆಯಲ್ಲಿ ಅಂತ ಹೇಳ್ತಾನೆ. ಶುದ್ಧ ಪ್ರಾಮಾಣಿಕ ನಡೆಯಲ್ಲಿ ಈ ಶರಣರ ತತ್ವ ಇತ್ತು ಅನ್ನುವಂಥದ್ದನ್ನು ಈ ವಚನದ ಮೂಲಕ ತಿಳಿಸ್ಕೊಡ್ತಾನೆ. ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಡಿಪ್ಪಂತೆ, ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ, ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ, ನಿಮ್ಮ ಶರಣರು ಆಶಾಪಾಶವಿರಹಿತರು. ಈ ವಚನದ ಮೂಲಕ ಶರಣರ ಆಶೆಯನ್ನು ಹೊಂದಿದಂಥವರು ಅಲ್ಲ. ಎಲ್ಲಿ ಮುಸುರೆಗಡಿಗೆ ಇರ್ತದ ಅಲ್ಲಿ ನೊಣಗಳು ಮುತ್ತುತ್ತವ, ಎಲ್ಲಿ ಪೊಗಸಾಗಿ ಹಸಿರಾಗಿ ಹೊಲ ಬೆಳೆದಿರ್ತದ ಅಲ್ಲೆಲ್ಲ ದನಗಳು ಮುತ್ತುವುದು ಸಹಜ. ಅದೇ ಬಗೆಯಲ್ಲಿ ಆಳರಸರಿಂದ ಸಿಗುವಂತಹ ವಿವಿಧ ಆಮಿಷಗಳಿಗೆಂದೇ ಬಾಯಿ ತೆರೆದುಕೊಂಡು ನಿಲ್ಲುವಂತಹ ಯಾರು ಬಹುಭಾಷೆಯ ಹಿರಿಯರು ನೆರೆದಿಪ್ಪಿಕೊಂಡರು. ಅಂದ್ರ ಪಂಡಿತರು ಅವರು ಬಾಗಿಲನ್ನೇ ಕಾಯ್ತಿರ್ತಾರೆ. ಯಾಕ? ಅವರಿಗೆ ರಾಜನಿಂದ ಏನಾದರೂ ದವಸ ಧಾನ್ಯಗಳು, ಬಂಗಾರ, ಬೆಳ್ಳಿ, ವಜ್ರ ಸಿಗಬಹುದು ಎನ್ನುವಂಥ ಆಸೆಯ ದಾಸರು ಅಂಥವರು ಯಾರು? ಬಹುಭಾಷಾ ಪಂಡಿತರು. ಅವಕಾಶಗಳು ಸಿಕ್ಕಲ್ಲಿ ಬಾಚಿಕೊಳ್ಳುವಂಥವರು. ಜೊತೆಗೆ ಈ ವಾಸ್ತವವನ್ನು ಕಟ್ಟಿಕೊಡುವ ಪ್ರಭು ಏನು ಹೇಳ್ತಾನೆ? ಶರಣ ಮಾತ್ರ ಅಂಥವರೆಲ್ಲ ಅವರು ಆಶೆಯ ಪಾಶಗ ಹರಿದೊಗೆದವರು ಅಂತಾರೆ. ಯಾರಪ್ಪ ಅಂತಂದರೆ ಅಲ್ಲಂಪ್ರಭು ಅವರು. ಈ ರೀತಿಯಾಗಿ ಅಲ್ಲಂಪ್ರಭು ಅವರು ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ, ಜೊತೆಗೆ ಆಶಾ ಪಾಶದ ಬಗ್ಗೆ, ಜೊತೆಗೆ ದೈವತ್ವದ ಖಚಿತವಾದಂಥ ಅರ್ಥವನ್ನು ಒಳಗೊಂಡಂಥ 10 ಹಲವಾರು ವಚನಗಳು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನಾವು ಬಳಸ್ಕೊಂಡಿವಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗ್ಯಾರ ಅಂತ ಹೇಳ್ತಾ ಶರಣರೇ ಶರಣು ಶರಣಾರ್ಥಿ.